ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಕೆ ಶಿವಕುಮಾರ್ ಭೇಟಿ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಮೊದಲಿನ ದಿನದಿಂದಲೂ ಸಿಎಂ ಕ್ಲೈಮ್ ಮಾಡಿದ್ದಾರೆ. ಮುಖ್ಯಮಂತ್ರಿಯಾಗಲು ಡಿಕೆಶಿ ಅವರಿಗೆ ಆಸೆ ಇರುತ್ತೆ, ವಿಚಾರಗಳು ಇರುತ್ತೆ, ಆದರೆ ಬದಲಾವಣೆ ಇರಲ್ಲ ಅಷ್ಟೇ. ಆದರೆ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಅವಕಾಶ ನೀಡಿದೆ ಅಂತ ಡಿಕೆ ಶಿವಕುಮಾರ್ ಭೇಟಿ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಮೊದಲಿನ ದಿನದಿಂದಲೂ ಸಿಎಂ ಕ್ಲೇಮ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗೋದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಆಸೆ ಇರುತ್ತೆ, ವಿಚಾರಗಳು ಇರುತ್ತೆ, ಆದರೆ ಬದಲಾವಣೆ ಇರಲ್ಲ ಅಷ್ಟೇ ಎನ್ನುವಂತಹ ಮಾತನ್ನ ಆಡಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಒಂದು ಅವಕಾಶವನ್ನ ನೀಡಿದೆ, ಹೈಕಮಾಂಡ್ ನಾಯಕರ ನಿರ್ಣಯ ಪ್ರಮುಖವಾಗಿದೆ ಅಂತ ಡಿಕೆ ಶಿವಕುಮಾರ್ ಭೇಟಿ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಅವ್ರಿಗೆ ಆಸೆ ಇದ್ದೇ ಇರೋದು ಆಗಬೇಕಂತ ಸಿ ಎಮ್ ಆಗಲಿಕ್ಕೆ. ಅವ್ರೇನು ಅದನ್ನು ಕೇಳಿರ್ಬೋದು. ಅವರು ಸಿ ಎಮ್ ಕ್ಲೇಮ್ ಮಾಡಿದ್ರು, ಡೇ ಒನ್ನಿಂದ ಅವರು ಕ್ಲೇಮ್ ಮಾಡಿದ್ದಾರೆ, ಮಾಡಿಲ್ಲ ಅಂತೇನಿಲ್ಲ. ಆದರೆ ಹೈಕಮಾಂಡು ಸಿದ್ದರಾಮಯ್ಯಗೆ ಅವಕಾಶ ಕೊಟ್ಟಿದೆ. ಇವು ಕೂಡ ನಿರ್ಧಾರ ಅವರೇ ಮಾಡಬೇಕು. ಇವತ್ತು ಸಿ ಎಮ್ ಅವರು ಕೂಡ ಅಪೀಲ್ ಮಾಡಿದ್ದಾರೆ, ಹೈಕಮಾಂಡ್ ಅವರು ಬೇಗ ಇತ್ಯರ್ಥ ಮಾಡಬೇಕಂತ. ಸೊ ಸ್ವಂತ ಸಿ ಎಮ್ ಅವರು ಹೇಳಿದಾಗ ಅದ್ರ ಬಗ್ಗೆ ಈಗ ವರಿಷ್ಠರು ಗಮನ ಹರಿಸಬೇಕು. ಈಗ ಸರ್ 2.5 ವರ್ಷಕ್ಕೆ ಡಿಕೆ ಶಿವಕುಮಾರ್ ಅವರು ಮಾಡಿದ್ರು ಕೂಡ ಶಾಸಕರ ಅಭಿಪ್ರಾಯ ಮುಖ್ಯ ಅಲ್ವಾ ಸರ್? ಶಾಸಕರ ಅಭಿಪ್ರಾಯ ಇಲ್ಲದೇ ಹೈಕಮಾಂಡ್ ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೆಲ್ಲ ಸಮ್ಮತಿ ಇದೆಯಾ ಎಲ್ಲ ಶಾಸಕರು? ಇನ್ನೂ ನಮ್ಮ ಪಾರ್ಟಿ ಅಂತಲ್ಲಿ ಚರ್ಚೆ ಇಲ್ಲ, ಯಾವುದೂ ಅದು ಆ ರೀತಿ ಬದಲಾವಣೆ ಚರ್ಚೆ ಇಲ್ಲೇ ಇಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಬಂದೇ ಇಲ್ಲ, ಅದು ಎಲ್ಲಿ ಕೂಡ ಚರ್ಚೆ ಇಲ್ಲ ನಮ್ಮ ಪಕ್ಷದಲ್ಲಿ. ನೋಡಿ, ಅವ್ರಿಗೆ ಆಸೆ ಇದ್ದೇ ಇರೋದು ಆಗಬೇಕಂತ ಸಿ ಎಮ್ ಆಗಲಿಕ್ಕೆ. ಅವ್ರೇನು ಅದನ್ನು ಕೇಳಿರ್ಬೋದು. ಅವರು ಸಿ ಎಮ್ ಕ್ಲೇಮ್ ಮಾಡಿದ್ರು, ಡೇ ಒನ್ನಿಂದ ಅವರು ಕ್ಲೇಮ್ ಮಾಡಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ಗೆ ಅನಿವಾರ್ಯ ಅಂತ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಅವರ ಸೇವೆ ಮತ್ತು ಬೆಂಬಲ ಅನಿವಾರ್ಯವಾಗಿದೆ ಕಾಂಗ್ರೆಸ್ಗೆ. ಸಿದ್ದರಾಮಯ್ಯ ನಿವೃತ್ತಿ ಹೊಂದಿದ್ರು, ಅವರ ಬೆಂಬಲ ಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೊಡ್ಡ ಶಕ್ತಿ ಅಂತ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವ ಏನಿದೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ, ಅವರ ಸೇವೆ ಮತ್ತು ಬೆಂಬಲ ಅನಿವಾರ್ಯವಾಗಿದೆ. ಸಿದ್ದರಾಮಯ್ಯ ನಿವೃತ್ತಿ ಹೊಂದಿದ್ರು ಕೂಡ ಅವರ ಬೆಂಬಲ ನಮ್ಮ ಪಕ್ಷಕ್ಕೆ ಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೊಡ್ಡ ಶಕ್ತಿ ಅಂತ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಇದಕ್ಕೂ ಮೊದಲು ನಾವೇ ಹೇಳಿದ್ದೇವೆ ಅಂತ ಸತೀಶ್ ಜಾರಕಿಹೊಳಿ ಬೆಂಗಳೂರಿನಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರಿತು ಒಂದಿಷ್ಟು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಅಂದರೆ ಅವರ ನೇತೃತ್ವ ಕಾಂಗ್ರೆಸ್ಗೆ ಅನಿವಾರ್ಯವಾಗಿದೆ, ಅವರ ಸೇವೆ ಮತ್ತು ಬೆಂಬಲ ಅನಿವಾರ್ಯ. ಸಿದ್ದರಾಮಯ್ಯ ನಿವೃತ್ತಿ ಹೊಂದಿದ್ರು ಕೂಡ ಅವರ ಬೆಂಬಲ ನಮ್ಮ ಪಕ್ಷಕ್ಕೆ ಬೇಕು ಅಂತ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಅವರು ಬದಲಾಯಿಸಿದ್ರೆ ಕಾಂಗ್ರೆಸ್ಗೆ ಒಂದಷ್ಟು ಡ್ಯಾಮೇಜ್ ಆಗ್ಬೋದು ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಅಲ್ಲ, ಅವ್ರ ನೇತೃತ್ವ ಬೇಕಂತ ನಾವು ಕೂಡ ಹೇಳಿರಲ್ಲ. ಅವ್ರ ನಿವೃತ್ತಿ ಆದ ನಂತರ ಕೂಡ ಅವ್ರ ನೇತೃತ್ವ ಕಾಂಗ್ರೆಸ್ಗೆ ಅವಶ್ಯಕತೆ ಅಂತ ನಾವು ಹೇಳಿದ್ದೀವಿ. ಸುಮಾರು 1 ವರ್ಷದಿಂದ ಹೇಳಿದ್ದೀವಿ. ಈಗೂ ಅದನ್ನ ಕೆಲವರು ಹೇಳ್ತಿದ್ದಾರೆ, ನಾವು ಕೂಡ ಅದನ್ನ ಹೇಳಿದ್ದೀವಿ. ಅವರ ಸೇವೆ, ಅವರ ಸಪೋರ್ಟ್ ಪಾರ್ಟಿಗೆ ಮುಂದೆ ಕೂಡ ಇರ್ತದೆ. ಅವರು ಬದಲಾಯಿಸಿದ್ರೆ ಕಾಂಗ್ರೆಸ್ಗೆ ಒಂದಷ್ಟು ಡ್ಯಾಮೇಜ್ ಆಗ್ಬೋದು ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಅಲ್ಲ, ಅವ್ರ ನೇತೃತ್ವ ಬೇಕಂತ ನಾವು ಕೂಡ ಹೇಳಿರಲ್ಲ. ಅವ್ರ ನಿವೃತ್ತಿ ಆದ ನಂತರ ಕೂಡ ಅವ್ರ ನೇತೃತ್ವ ಕಾಂಗ್ರೆಸ್ಗೆ ಅವಶ್ಯಕತೆ ಅಂತ ನಾವು ಹೇಳಿದ್ದೀವಿ. ಸುಮಾರು 1 ವರ್ಷದಿಂದ ಹೇಳಿದ್ದೀವಿ. ಈಗೂ ಅದನ್ನ ಕೆಲವರು ಹೇಳ್ತಿದ್ದಾರೆ, ನಾವು ಕೂಡ ಅದನ್ನ ಹೇಳಿದ್ದೀವಿ. ಅವರ ಸೇವೆ, ಅವರ ಸಪೋರ್ಟ್ ಪಾರ್ಟಿಗೆ ಮುಂದೆ ಕೂಡ ಇರ್ತದೆ. ಅವರು ಬದಲಾಯಿಸಿದ್ರೆ ಕಾಂಗ್ರೆಸ್ಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರಾಚಪ್ಪ, ಇನ್ನು ಕುರ್ಚಿಗಾಗಿ ಕಾಂಗ್ರೆಸ್ ಮನೆಯಲ್ಲಿ ಏನೆಲ್ಲ ಸರ್ಕಸ್ ನಡೀತಾ ಇದೆ ಅಂತ? ಸಿಂಚನ, ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಈಗ ಸುದ್ದಿಯಲ್ಲಿದ್ದಾರೆ. ಅದು ವಿಶೇಷವಾಗಿ ಸತೀಶ್ ಜಾರಕಿಹೊಳಿ, ಸಿ.ಎಂ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರಾದಂಥ ಸತೀಶ್ ಜಾರಕಿಹೊಳಿ ಅವ್ರನ್ನ ನಿನ್ನೆ ತಡರಾತ್ರಿ ಸುಮಾರು 11:00ಗೆ ದೂರವಾಣಿ ಕರೆ ಮಾಡಿ ಪ್ರತ್ಯೇಕವಾಗಿ ಭೇಟಿ ಮಾಡಲಿಕ್ಕೆ ಅವ್ರಿಗೆ ಸಮಯಾವಕಾಶನ ಕೇಳಿದರು. ಅದಾದ ನಂತರ ಸತೀಶ್ ಜಾರಕಿಹೊಳಿ ಮತ್ತು ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಭೇಟಿಯನ್ನು ಮಾಡಿದ್ದಾರೆ. ಆ ಭೇಟಿ ಸಂದರ್ಭದಲ್ಲಿ ಡಿ.ಸಿ.ಎಂ ಅವರು ಸತೀಶ್ ಜಾರಕಿಹೊಳಿ ಅವರ ಬೆಂಬಲವನ್ನು ಕೋರಿದ್ದಾರೆ. ನನ್ನ ಬೆಂಬಲಕ್ಕೆ ನೀನು ನಿಲ್ಲು, ಇದುವರೆಗೆ ನೀವು ಸಿದ್ದರಾಮಯ್ಯನ ಬಣದಲ್ಲಿ ಇದ್ದೀರಿ ಅಥವಾ ಸಿದ್ದರಾಮಯ್ಯ ಬೆಂಬಲ ಇದ್ದೀರಿ, ಇನ್ನು ಮುಂದಿನ ದಿನಗಳಲ್ಲಿ ನನ್ನ ಜೊತೆಗೆ ನಿಲ್ಲುವಂಥ ಒಂದು ಅವಕಾಶ ಬಂದಿದೆ, ಹೀಗಾಗಿ ನಮ್ಮನ್ನು ಸಹ ಬೆಂಬಲಿಸಿ ಅಂತ ಒಂದು ಮಾತನ್ನು ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಆಡಿದ್ದಾರೆ ಅಂತ ಅನ್ನೋದು ಮಾತುಗಳನ್ನು ಮಾಹಿತಿಗಳು ಲಭ್ಯವಾಗ್ತಾ ಇದೆ.
ಸತೀಶ್ ಜಾರಕಿಹೊಳಿ ಈ ಒಂದು ವಿಷಯವನ್ನು ಅಧಿಕೃತವಾಗಿ ದೃಢಪಡಿಸಿದರು. ಹೌದು ಏನು KPC ಅಧ್ಯಕ್ಷ ಅಂತ DCM DK ಶಿವಕುಮಾರ್ ನಿನ್ನೆ ಅವರು ದೂರವಾಣಿ ಕರೆ ಮಾಡಿ ಭೇಟಿಗೆ ಆಹ್ವಾನ ಕೊಟ್ಟಿದ್ದರು. ನಾವು ಅವರು ಭೇಟಿ ಮಾಡಿದ್ವಿ. ಆದರೆ ಭೇಟಿಯ ಸಂದರ್ಭದಲ್ಲಿ ಆದಂಥ ಮಾತುಕತೆ ಏನು ಅಂತ ಅನ್ನೋದನ್ನು ಸಂಬಂಧಪಟ್ಟಂತೆ ಮಾಧ್ಯಮಗಳು ಕೊಡುವಂಥ ಹೇಳಿಕೆ ಸಂದರ್ಭದಲ್ಲಿ ಅವರು ಪಕ್ಷದ ಏನು ಸಂಘಟನೆ ವಿಚಾರ ಇರ್ಬೋದು, ಮುಂಬರುವಂಥ ಚುನಾವಣೆ, ಬೆಳಗಾವಿ ಅಧಿವೇಶನ, ಬೇರೆ ಬೇರೆ ವಿಷಯವನ್ನು ಚರ್ಚಿಸಿದ್ದೇವೆ ಅಂತ ಹೇಳ್ತಾರೆ. ಸತೀಶ್ ಜಾರಕಿಹೊಳಿ ಜೊತೆ DCM DK ಶಿವಕುಮಾರ್ ಇದುವರೆಗೆ ಕಳೆದ 2.5 ವರ್ಷಗಳಲ್ಲಿ ಇಂತಹ ಯಾವುದೇ ಚರ್ಚೆಗಳನ್ನು ಅವ್ರು ನಡೆಸಿರಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಹೇಳ್ತಂಥದ್ದು ಈ ಎಲ್ಲ ಬೆಳವಣಿಗೆ ಹಿನ್ನೆಲೆ ಅವರು ಚರ್ಚೆಗೆ ಆಹ್ವಾನ ಕೊಟ್ಟಿದ್ರು ಅಂತನ್ನೋದು. ಆದರೆ ಅದನ್ನ ಮತ್ತೆ ಆಫ್ ದ ರೆಕಾರ್ಡ್ ಮಾತಾಡೋ ಸಂದರ್ಭದಲ್ಲೂ ಸಹ ಈ ಒಂದು ವಿಷಯನ ರಿವೀಲ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಹೀಗಾಗಿ ಎಲ್ಲ ಒಂದು ಕಡೆ DCM DK ಶಿವಕುಮಾರ್ ತಮ್ಮ ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ, ವಿಶೇಷವಾಗಿ ಸಿದ್ದರಾಮಯ್ಯ ಬಣದ ಬಹುತೇಕ ನಾಯಕರುಗಳನ್ನು ಆಪರೇಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಲವಾರು ಸಚಿವರುಗಳು, ಹಿರಿಯ ಸಚಿವರು RV ದೇಶಪಾಂಡೆ ಇರ್ಬೋದು, ಅಥವಾ ಜಮೀರ್ ಅಹಮದ್ ಖಾನ್ ಇರ್ಬೋದು, ಸಚಿವ KJ ಜಾರ್ಜ್ ಇರ್ಬೋದು, ಈಗ ಸತೀಶ್ ಜಾರಕಿಹೊಳಿ ಇರ್ಬೋದು, ಇನ್ನು ಪರಮೇಶ್ವರ್ನು ಅವ್ರನ್ನ ಭೇಟಿ ಮಾಡೋದು ಬಾಕಿ ಇದೆ. ಆದರೆ ಅವ್ರನ್ನೂ ಸಹ ಇತ್ತೀಚೆಗೆ ದೂರವಾಣಿಯಲ್ಲಿ ಸಂಭಾಷಣೆ ನಡೆಸಿದ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಒಬ್ಬೊಬ್ಬರಾಗಿ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರುಗಳನ್ನು ಭೇಟಿ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇದುವರೆಗೆ DCM DK ಶಿವಕುಮಾರ್ ಅಂತಂದರೆ ಒಂದು ರೀತಿ ಏನು ಈ ಯಾವುದೇ ನಾಯಕರನ್ನ, ಹಿರಿಯ ನಾಯಕರಿಗೂ ಸಹ ಅವರು ಕಡೆಗಣಿಸ್ತಾರೆ, ಯಾರನ್ನೂ ಸಹ ಸರಿಯಾಗಿ ಮಾತನಾಡಿಸೋದಿಲ್ಲ, ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಆಗ ಈಗ ಅಧಿಕಾರಕ್ಕೆ ಬರ್ತಾ ಇದ್ದೀವಿ, ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರ ಬೆಂಬಲ ಅನಿವಾರ್ಯ ಮತ್ತು ಅಗತ್ಯತೆ ಇದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಮತ್ತು ಸಿದ್ದರಾಮಯ್ಯ ಬಣದ ಶಾಸಕರನ್ನ ಸೆಳೀತಾರಂಥದ್ದು ಪ್ರಮುಖವಾಗಿದೆ. ಯಾಕಂತಂದರೆ ಬಹುತೇಕ ಸಿದ್ದರಾಮಯ್ಯನವರೇ ಮುಂದುವರಲಿ ಅಂತ ಅನ್ನುವಂತಹ ಆ ಗುಂಪಿನಲ್ಲಿ ಸತೀಶ್ ಜಾರಕಿಹೊಳಿ ಪ್ರಮುಖರಾಗಿದ್ದಾರೆ, KJ ಜಾರ್ಜ್ ಅವರು ಪ್ರಮುಖರಾಗಿದ್ದಾರೆ, ಸಚಿವ ಜಮೀರ್ ಅಹಮದ್ ಖಾನ್ ಪ್ರಮುಖರಾಗಿದ್ದಾರೆ. ಹೀಗಾಗಿ ಅವ್ರನ್ನೆಲ್ಲ ಕರೆಸಿ ಮಾತನಾಡುವ ಮೂಲಕ ತಮ್ಮ ಒಂದು ದಾಳವನ್ನು ಉರುಳಿಸುವಂಥದ್ದು ಒಂದು ವಿಷಯ. ಎರಡನೇದು, ಅವರೆಲ್ಲರ ವಿಶ್ವಾಸನ ಗಳಿಸ್ತೇವೆ, ಎಲ್ಲರ ವಿಶ್ವಾಸನ ತೆಗೆದುಕೊಂಡು ಹೋಗ್ತೇವೆ, ಹಾಗಾಗಿ ನನಗೆ ಬೆಂಬಲ ಕೊಡಿ ಅಂತ ಒಂದು ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು DCM DK ಶಿವಕುಮಾರ್ ಮಾಡ್ತಾಯಿದ್ದಾರೆ. ಇಲ್ಲಿ ಇನ್ನೊಂದು ಪ್ರಮುಖವಾಗಿ ಸಿಂಚನ, DCM ಇದುವರೆಗೆ ಇಷ್ಟೊಂದು ಏನು ಹಿರಿಯ ನಾಯಕರುಗಳನ್ನು ಕರೆದು ಮಾತಾಡಿಸುವಂಥ ಸೌಜನ್ಯವನ್ನು ಅಥವಾ ವ್ಯವಹಾರವನ್ನು ಅವರು ಹೊಂದಿರಲಿಲ್ಲ. ಈಗ ಅಧಿಕಾರ ಒಂದು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಯಾರೆಲ್ಲ ಅಡ್ಡಿ ಆತಂಕಗಳು ಎದುರಾಗ್ತವೆ. DCM ಯಾಕಂದರೆ ಹಿಂದೆ ಪರಮೇಶ್ವರ್ ಅವರು ಕ್ಲೈಮ್ ಮಾಡಿದರು, ನಾನು 7 ವರ್ಷಗಳ ಕಾಲ ಪಕ್ಷ ಸಂಘಟನೆ ಮಾಡಿದ್ದೇನೆ, ನಾನು ಸಹ ಮುಖ್ಯಮಂತ್ರಿ ಆಕಾಂಕ್ಷಿಯಾಗಿದ್ದೇನೆ, ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆಗಳು ನನಗಿವೆ ಅಂತ ಹೇಳಿದರು. ನಿನ್ನೆ ಬಸವರಾಜ ರಾಯರೆಡ್ಡಿ ಅವರು ಮಾತನಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ ಬಂದು ಅವರು ಮುಖ್ಯಮಂತ್ರಿ ಆಗಲಿ, ಹಿಂದೆ ದಲಿತ ನಾಯಕರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದು ಅವಕಾಶ ಇತ್ತು, ಈಗ ಅವಕಾಶ ಕೂಡಿ ಬಂದಿದೆ, ಅವ್ರಿಗೆ ಅವಕಾಶ ಸಿಗಲಿ ಅಂತ ಶಿವಾನಂದ ಪಾಟೀಲ್ ಹೇಳಿದ್ದಾರೆ. ಇನ್ನು ಲಿಂಗಾಯತರ ಮುಖ್ಯಮಂತ್ರಿ ಮಾಡಿ ಅಂತ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಈ ರೀತಿ ಒಬ್ಬೊಬ್ಬರಾಗಿ ತಮಗೆ ಕ್ಲೈಮ್ಗಳನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಸಂಘಟನೆ, ಚುನಾವಣೆ ಮತ್ತು ಬೇರೆ ಬೇರೆ ಕಾರಣಗಳಿಗೋಸ್ಕರ DCM ಅವರು ಮತ್ತು ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿತ್ತು. ಆ ಒಪ್ಪಂದವನ್ನು ಕಾರ್ಯಗತಗೊಳಿಸೋಕ್ಕೋಸ್ಕರ ಈಗ ಒಂದು ಚರ್ಚೆ ನಡೀತಾ ಇದೆ. ಅದನ್ನು ಅವಕಾಶವನ್ನು ಕೊಡಿ, ಆ ಸಂದರ್ಭದಲ್ಲಿ ಹಿಂದೆ ಆಗಿರುವಂಥ ವಿಚಾರಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ, ನನ್ನ ಬೆನ್ನಿಗೆ ನಿಲ್ಲಿ ಅಂತ ನಾವು ಒಂದು ಮಾತುಗಳನ್ನು DK ಶಿವಕುಮಾರ್ ಆಡ್ತಿರೋದು ನಿಜಕ್ಕೂ ಒಂದಷ್ಟು ಬದಲಾವಣೆಯ DK ಶಿವಕುಮಾರಲ್ಲಿ ಇರುವಂಥ ವರ್ತನೆಗಳಲ್ಲಿ ಬದಲಾವಣೆ ಆಗಿದೆ ಅಂತ ಅನ್ನೋದನ್ನ ಒಪ್ಕೊಳ್ಬೇಕಾಗತ್ತೆ. ಆದರೆ ಅಧಿಕಾರಕ್ಕೋಸ್ಕರ ಈ ರೀತಿ ವಿಶ್ವಾಸದಲ್ಲಿ ಮಾತನಾಡ್ತಿದ್ದಾರೆ DK ಶಿವಕುಮಾರ್, ಸಿದ್ದರಾಮಯ್ಯ ಬಣದಿಂದ ಶಾಸಕರನ್ನು ಸೆಳೆಯುವ ಕೆಲಸ ಮಾಡ್ತಿದ್ದಾರೆ ಅಂತಂದು ಸಹ ಚರ್ಚಿತ ವಿಷಯ. ಇನ್ನು ಎರಡನೇ ವಿಷಯ ಅಂತಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇಂದು 4 ಗಂಟೆಗೆ ಬೆಂಗಳೂರಿಗೆ ಬರ್ತಾಯಿದ್ದಾರೆ. ಇಂದು ಸಂಜೆ ಬೆಂಗಳೂರಿಗೆ ಬರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಒಂದಷ್ಟು ಜನ ಸಚಿವರು ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಸಹ ಒಬ್ಬರು. ಅವರು ಇಂದು ಸಂಜೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಗೆ ಸಮಯಾವಕಾಶನ ಕೇಳಿದ್ವಿ ಅಂತ ಮಾಹಿತಿ ಬರ್ತಾ ಇದೆ. ಎರಡನೇದಾಗಿ ಡಾಕ್ಟರ್ G ಪರಮೇಶ್ವರ್ ಗೃಹ ಸಚಿವರು, ಅವರು ಸಹ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕಳೆದ ಬಾರಿ ಬಂದ ಸಂದರ್ಭದಲ್ಲಿ ಭೇಟಿ ಮಾಡಿರಲಿಲ್ಲ. ಹೀಗಾಗಿ ಅವರು ಸಹ ಇಂದು ಸಂಜೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿ ಚರ್ಚಿಸುವಂಥ ಒಂದು ಸಾಧ್ಯತೆ ಇದೆ. ಇನ್ನು ಮೂರನೇದಾಗಿ ದೆಹಲಿಯಿಂದ ಬರ್ತಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವ ಸಂದೇಶವನ್ನು ಹೊತ್ತು ರಾಜ್ಯಕ್ಕೆ ಬರ್ತಾ ಇದ್ದಾರೆ, ರಾಜ್ಯದಲ್ಲಿ ಇರುವಂಥ ನಾಯಕರಿಗೆ ಯಾವ ಸಂದೇಶವನ್ನು ಕೊಡ್ತಾರೆ ಅನ್ನೋದು ಸಹ ಮಹತ್ವದ್ದಾಗಿದೆ. ಹೀಗಾಗಿ ಆ ಒಂದು ವಿಚಾರ ಬಾಕಿ ಇದೆ. ಇನ್ನು ನಾಳೆ ಸಚಿವ ಸಂಪುಟ ಸಭೆ ಇದೆ, ಹಾಗಾಗಿ ಬಹುತೇಕ ಎಲ್ಲ ಸಚಿವರುಗಳು ಬೆಂಗಳೂರಿಗೆ ಆಗಮಿಸ್ತಾರೆ. ಇವರೆಲ್ಲರೂ ಸಹ ಒಂದಷ್ಟು ಜನ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿ DCM ಪರವಾಗಿ ಕೆಲವರು, ಸಿದ್ದರಾಮಯ್ಯ ಪರವಾಗಿ ಕೆಲವರು ವಕಾಲತ್ತನ್ನು ವಹಿಸುವಂಥ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಹೀಗಾಗಿ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಆಗುವಂಥ ಬೆಳವಣಿಗೆಗಳು, ನಾಳಿದ್ದು ನಡೆಯುವಂಥ ಸಭೆ 28ಕ್ಕೆ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯುವಂಥ ಸಭೆಗೆ
ಮಹತ್ವವನ್ನು ನೀಡುವಂಥ ಒಂದು ಸಾಧ್ಯತೆ ಇದೆ. ಅದಾದ ನಂತರ DCM ಅವರು CM ಅವರು ದೆಹಲಿಗೆ ಬರಬೇಕು ಅಥವಾ ದೆಹಲಿಗೆ ಬರಲಿಕ್ಕೆ ಒಂದು ಬುಲಾವನ್ನು ಪಕ್ಷದ ವರಿಷ್ಠರು ನೀಡುವಂಥ ಸಾಧ್ಯತೆ ಇದೆ. ಹೀಗಾಗಿ 2 ದಿನಗಳ ಕಾಲ ನಾಳೆ ಮತ್ತು ನಾಳಿದ್ದು ನಡೆಯುವಂತಹ ದೆಹಲಿ ಬೆಳವಣಿಗೆಗಳು ಮತ್ತು ರಾಜ್ಯದಲ್ಲಿ ನಡೆಯುವಂಥ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಯಾರೆಲ್ಲ ಭೇಟಿ ನೀಡ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅಂತ ಅನ್ನೋದಕ್ಕೆ ಈಗ ವೇದಿಕೆಯನ್ನು ಅಥವಾ ಪ್ಲಾಟ್ಫಾರ್ಮನ್ನು ರಾಜ್ಯದಲ್ಲಿ ನಾಯಕರು ಸಿದ್ಧಪಡಿಸುವಂಥ ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ. ಸಿಂಚನ. ಓಕೆ, ಥ್ಯಾಂಕ್ ಯು ರಾಚಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.